ವೆಲ್ಕಮ್ ಟು ಡೇ 26 ಆಫ್ ಕಾಂಪಿಟೇಷನ್ ಪ್ರೆಪ್ ಸೀರೀಸ್. ಸುಮಾರು ಜನಕ್ಕೆ ಸ್ವಲ್ಪ ಡೌಟ್ ಇದ್ದಾವೆ, ಬ್ರೋ ವರ್ಕೌಟ್ ಸ್ಪ್ಲಿಟ್ ಯಾವ ಥರ ಫಾಲೋ ಮಾಡಬೇಕು ಅಂತ ಎಲ್ಲ. ನಾನು ಮಂಡೆಯಿಂದ ಆದಷ್ಟು ವರ್ಕೌಟ್ ಸ್ಪ್ಲಿಟ್ನ ಯಾವ ಥರ ಮಾಡಬೇಕು, ಎಷ್ಟು ವರ್ಕೌಟ್ ಮಾಡಬೇಕು ಅಂತ ನಾನು ವೀಡಿಯೋಗಳಲ್ಲಿ ರೆಗ್ಯುಲರಾಗಿ ಅಪ್ಡೇಟ್ ಮಾಡ್ತೀನಿ, ಇಲ್ಲಾಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಬಟ್ ಇನ್ನೂ ಕೆಲವೊಬ್ಬರಿಗೆ ಡಯಟ್ ಯಾವ ಥರ ಮೇಂಟೈನ್ ಮಾಡಬೇಕು, ಮೆಜರ್ ಮಾಡಿ ತಿನ್ನಬೇಕಂತ ಇರುತ್ತೆ. ಇನ್ ಕೇಸ್ ನೀವೇನೋ ಸ್ಟೂಡೆಂಟ್ಸ್ಗಳಾಗಿದ್ದು ನಿಮಗೆ ಅಷ್ಟು ಇವಾಗ ಫೈನಾನ್ಷಿಯಲಿ ಸ್ಟ್ರಾಂಗ್ ಇಲ್ಲ ಅಂತಂದರೆ ಅದು ಮೆಜರ್ಮೆಂಟೆಲ್ಲ ಏನು ಬೇಕಾಗಿರಲ್ಲ. ಬಟ್ ನೀವೇನೋ ಯಾವ್ದಾರು ಕಾಂಪಿಟೇಷನ್ ರೆಡಿ ಆಗ್ತಾ ಇದ್ದೀರಾ, ಇಲ್ಲಾಂದರೆ ಕ್ಯಾಲರಿ ಡೆಫಿಸಿಟ್ ಡಯಟಲ್ಲಿ ಇರ್ತೀರಾ, ಇಲ್ಲ ಫುಲ್ಲು ಫ್ಯಾಟ್ ಲಾಸ್ ಮಾಡ್ತಾ ಇರ್ತೀರಾ, ಆ ಥರ ಟೈಮಲ್ಲಿ ಮಾತ್ರ ನಿಮಗೆ ಮೆಜರ್ಮೆಂಟ್ ಮಾಡಿ ತಿನ್ನೋ ಅವಶ್ಯಕತೆ ಇರುತ್ತೆ. ನೀವು ಇನ್ ಕೇಸ್ ಬಲ್ಕಿಂಗಲ್ಲಿ ಇರ್ತೀರಾ, ನಾನು ಚೆನ್ನಾಗಿ ಅಟ್ಲೀಸ್ಟ್ ಫಿಸಿಕ್ ಗ್ರೋತ್ ಮಾಡ್ಕೊತಾ ಇದ್ದೀನಿ, ಮಸಲ್ ಗ್ರೋತ್ ಮಾಡ್ತಾ ಇದ್ದೀನಿ, ಆ ಥರ ಇತ್ತು ಅಂತಂದರೆ ಇನ್ ಕೇಸ್ ನೀವು ಒಂದು 200 to 300 ಕ್ಯಾಲರಿ ಎಕ್ಸ್ಟ್ರಾ ತಿಂದ್ರೂ ಏನು ಪ್ರಾಬ್ಲಮ್ ಆಗಿರೋದು. ಯಾಕೆಂದರೆ ಬಲ್ಕಿಂಗಲ್ಲಿ ಇರ್ತೀರಾ, ಅದಕ್ಕೋಸ್ಕರ ನೀವೇನ ಪರ್ಫೆಕ್ಟ್ ಕಟ್ಟಿಂಗಲ್ಲಿ ಇರ್ತೀರಾ, ಲೀನ್ ಮಸಲ್ ಮಾಡ್ತಾ ಇರ್ತೀರಾ, ಇಲ್ಲ ಯಾವ್ದಾದ್ರು ಕಾಂಪಿಟೇಷನು ಆ ಥರ ಟೈಮಲ್ಲಿ ಮಾತ್ರ ನಿಮ್ಗೆ ಇದೆಲ್ಲ ಬೇಕಾಗಿರುತ್ತೆ. ಬಟ್ ನೀವು ಸ್ಟೂಡೆಂಟಾಗಿ ನಾರ್ಮಲಾಗೆ ಮಾಡ್ತಾ ಇದ್ದೀರಾ ಅಂತಂದರೆ ಅದೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನೀವೇನು ನಾರ್ಮಲಾಗೆ ಪ್ರೋಟೀನ್ ಇಂಟೇಕ್ ಮಾಡ್ಕೊತಾ ಇರ್ತೀರಾ, ನಿಮ್ಮ ಬಾಡಿ ವೆಯ್ಟ್ಗಿಂತ 2.2 ಇಲ್ಲಾಂದರೆ 2 ಅಷ್ಟು ಮಾತ್ರ ಇಂಟೇಕ್ ಮಾಡ್ಕೊಂಡು ಪ್ರೋಟೀನ್ ಕಡೆ ಕಾನ್ಸಂಟ್ರೇಷನ್ ಮಾಡಿ. ಆದಷ್ಟು ಫ್ಯಾಟ್ ಪರ್ಸೆಂಟೇಜ್ನ ಕಡಿಮೆ ಮಾಡ್ಕೊಂಡು ಎಷ್ಟಾಗುತ್ತೋ ಅಷ್ಟು ನಿಮ್ಮದು ಪ್ರೋಟೀನ್ ಇಂಟೇಕ್ನ ಕಂಪ್ಲೀಟ್ ಮಾಡ್ಕೊಳ್ಳಿ, ಸಾಕು ಇಷ್ಟೇ. ಅದನ್ನ ಬಿಟ್ಟು ಬೇರೆ ಎಲ್ಲ ಜಾಸ್ತಿ ಯಾವುದಕ್ಕೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ.